ಬಹಳ ತರಹದ್ದು. ನಮ್ಮ ಉಸಿರು ಟ್ರಿಲಿಯನ್ ಮಂದಿಗೆ ಉಣಿಸಲ್ಪಡುತ್ತೆ. ಅಥಾಸನೆ ದೃಢೇ ಯೋಗಿ ವಶೀಹಿತಮಿತಾ ಶನಃ ಗುರುಪದಿಷ್ಟ ಮಾರ್ಗೇಣ ಪ್ರಾಣಾಯಾಮಾನ್ ಸಮಾಭ್ಯಸೇತ್. ಆರೋಗ್ಯ ವೃದ್ಧಿಗಾಗಿ ಪ್ರಾಣಾಯಾಮಗಳನ್ನು ಸಮರ್ಥ ಗುರುವಿನ ಸನ್ನಿಧಿಯಲ್ಲಿ ಅಭ್ಯಸಿಸಬೇಕು ಅಂತ ಯೋಗ ಪ್ರದೀಪಿಕಾದಲ್ಲಿ ಹೇಳಲಾಗಿದೆ. ಹೌದು, ಕನ್ನಡದ ಶ್ರೇಷ್ಠರೇ, ನಾನು ಲಕ್ಷ್ಮೀನಾರಾಯಣ್ BV ಕೌಶಿಕ್, ಸಪ್ತಬಿಂದು ಯೋಗ ಮಂದಿರ, ಶಿವಮೊಗ್ಗ. ಸಾಮಾನ್ಯವಾಗಿ ಎಲ್ಲರೂ ಪ್ರಾಣಾಯಾಮದ ಹೆಸರು ಬಲ್ಲರು, ಆದರೆ ಪ್ರಾಣಾಯಾಮದ ಕುರಿತು ಬಲ್ಲವರು ಕಡಿಮೆ. ಯಾಕಂದರೆ ಪ್ರಾಣಾಯಾಮವನ್ನು ನೆರವೇರಿಸುವವರು ಯೋಗ ಕೇಂದ್ರಗಳಿಗೆ ಹೋಗುವವರು ಮಾತ್ರ ಅಂತ ನನಗೆ ಟೈಮ್ ಇಲ್ಲ ಅನ್ನೋ ನೆವ ಮಾತ್ರ ಮಾಡ್ತಾರೆ. ಇರಲಿ, ಅತ್ಯಂತ ಸೂಕ್ಷ್ಮವಾಗಿ ಶರೀರದ ಒಳಗೆ ಪ್ರಯಾಣ ಮಾಡುತ್ತಲೇ ಅಧ್ಯಯನಶೀಲರಾಗಿ ನಮ್ಮ ಉಸಿರನ್ನು ಉಣ್ಣುವ ಮಿಲಿಯಾಂತರ ಮಂದಿ ಯಾರು ನಮ್ಮದೇ ಶರೀರದ ಒಳಗೆ ಇದ್ದು ನಮ್ಮದೇ ಉಸಿರನ್ನು ಉಂಡು ನಮ್ಮದೇ ದೇಹದ ಆರೋಗ್ಯವನ್ನು ಅವರುಗಳು ಹೇಗೆ ಕಾಪಾಡುತ್ತಾರೆ, ಹಾಗೆ ಎಷ್ಟು ವಿಧದ ಪ್ರಾಣಾಯಾಮಗಳು ಇವೆ ಅನ್ನೋದನ್ನು ನೋಡೋಣ ಸನ್ಮಿತ್ರರೇ, ಬನ್ನಿ. ಪ್ರಾಣಾಯಾಮ ಅಂದರೆ ದೀರ್ಘ ಉಸಿರು ಮಾತ್ರ ಅಂತ ತಿಳ್ಕೊಂಡಿರ್ತಾರೆ. ಹೋಗಲಿ, ಅದನ್ನೇ ಮಾಡ್ತಾ ಇರ್ತಾರಾ? ಖಂಡಿತವಾಗಿ ಇಲ್ಲ. ಮತ್ತೆ ಮರ್ತೇ ಬಿಡ್ತಾ ಹೋಗ್ತಾರೆ. ಈಗ ನೋಡಿ, ನಾವೇ ಯಾವುದಾದ್ರೂ ಕನ್ಸ್ಟ್ರಕ್ಟಿವ್ ಕೆಲಸಗಳನ್ನು, ರಚನಾತ್ಮಕ ಕಾರ್ಯಗಳನ್ನು ಮಾಡಬೇಕಾದರೆ ಅನೇಕ ದುಗುಡುಗಳು, ಕನ್ಫ್ಯೂಷನ್ಗಳು, ಡೌಟ್ಗಳು ಎದುರಾಗುತ್ತವೆ. ಹೌದಾ? ಆಗ ತಿಳಿದವರು ಏನು ಹೇಳ್ತಾರೆ? ದೀರ್ಘ ಉಸಿರು ತೆಗೆದುಕೋ ಅಂತ ಅಲ್ವಾ? ಹಾಗೆ ಮಾಡಿದಾಗ ತಕ್ಷಣವೇ ಬರೋ ಕನ್ಫ್ಯೂಷನ್ಗಳೆಲ್ಲ ಮರೆತು ಹೋಗಿ ಕರಗಿ ಹೋಗಿ ಕಾನ್ಫಿಡೆನ್ಸ್ ಬರುತ್ತೆ. ಹೌದು ಅಲ್ವೋ? ಅಂದರೆ ಅಲ್ಲಿಗೆ ಒಂದಿಷ್ಟು ದೀರ್ಘ ಉಸಿರೇ ನಮ್ಮಲ್ಲಿ ಧೈರ್ಯವನ್ನು ತುಂಬುತ್ತೆ. ಅಂದರೆ ಇನ್ನು ದೀರ್ಘವಾಗಿ ಉಸಿರಾಡುವ ಪ್ರಕ್ರಿಯೆಗೆ ಪ್ರಾಣಾಯಾಮವು ನಮ್ಮಲ್ಲಿ ಎಂತಹ ಧೀಶಕ್ತಿಯನ್ನು ತುಂಬುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ ಸನ್ಮಿತ್ರರೇ. ಈ ಸಂಚಿಕೆ ದೀರ್ಘವಾದರೂ ಖಂಡಿತವಾಗಿ ಪೂರ್ತವಾಗಿ ನೋಡಿ. ಇದು ನಿಮಗೋಸ್ಕರ, ನಿಮ್ಮ ಆರೋಗ್ಯಕ್ಕೋಸ್ಕರ. ಮಿಲಿಯಾಂತರ ಮಂದಿ ಅಂದರೆ ಅವೇ ನಮ್ಮ ಶರೀರದಲ್ಲಿರುವ ಅಸಂಖ್ಯಾತ ಜೀವಕೋಶಗಳು. ಅವುಗಳನ್ನು ಈ ಹೆಸರುಗಳಲ್ಲಿ ಕರೀತೇವೆ. ಅವುಗಳನ್ನಲ್ಲಿನ ಕೆಲವನ್ನು ಮಾತ್ರ ಈಗ ಹೇಳ್ತೇನೆ. ಲಿಂಫೋಸೈಟ್ ಹಾಲು ರಸಕಣ, ಗ್ರಾನ್ಯುಲೋಸೈಟ್ ಹರಳು ರಸಕಣ, ಅಯನೋಫಿಲ್ ಕೆಂಪಾನುಕಾರಿಕ ರಕ್ತಕಣ, ಬ್ಯಾಸೋಫಿಲ್ಸ್ ಮ್ಲಾನಕಾರಿಕ, ಬೋನ್ ಮ್ಯಾರೋ ಎಲುಬು ಮಜ್ಜೆ ಅಥವಾ ಮೃಧ್ವಸ್ಥಕಾರಿಕ, RBC ರಕ್ತ ಕಣ, WBC ಬಿಳಿ ರಕ್ತ ಕಣ, ಸ್ಪ್ಲೀನ್ ನಿರ್ನಾಳ ಗ್ರಂಥಿ, ಪ್ಯಾಂಕ್ರಿಯಾಸ್, ಪಿಟ್ಯುಟರಿ ಗ್ರಂಥಿ, ಥೈರಾಯ್ಡ್ ಗ್ರಂಥಿ, ನಿರ್ನಾಳ ಗ್ರಂಥಿ, ಹಾಗೆ ಪ್ಲೇಟ್ಲೆಟ್ ನಿಮ್ನ ಸೂಕ್ಷ್ಮ ಕಣ. ಈಗ ಇವುಗಳ ಕಾರ್ಯಗಳನ್ನು ನೋಡೋಣ. ಲಿಂಫೋಸೈಟ್ ಹಾಲು ರಸಕಣ ಇವು ಬೆನ್ನುಮೂಳೆಯನ್ನು ಸದೃಢವಾಗಿ ಇಡುತ್ತೆ. ಗ್ರ್ಯಾನ್ಯುಲೋಸೈಟ್ ಅಥವಾ ಹರಳು ರಸಕಣ ಇವು ಕೆಟ್ಟ ಬ್ಯಾಕ್ಟೀರಿಯಾದ ಜೊತೆ ಹೋರಾಡುತ್ತೆ. ಐಸೋನೋಫಿಲ್ಸ್ ಅಥವಾ ಕೆಂಪಾನುಕಾರಿಕ ರಕ್ತಕಣ ಇವು ರಕ್ತದ ಬಣ್ಣವನ್ನು ಕೆಂಪಾಗಿ ಇಡುವಂತೆ ಮಾಡುತ್ತೆ. ಬ್ಯಾಸೋಫಿಲ್ಸ್ ಅಥವಾ ಮ್ಲಾನಕಾರಿಕ ಇವು ಹಿಸ್ಟಮಿನ್, ಹೆಪಾರಿನ್ ರಾಸಾಯನಿಕವನ್ನು ಬಿಡುಗಡೆ ಮಾಡಿ ಗಾಯಗಳಾದಾಗ ರಕ್ತ ಸೋರುವುದನ್ನು ತಡೆಗಟ್ಟಲು ಹೆಪ್ಪುಗಟ್ಟುವಂತೆ ಮಾಡಲು ಸಹಕರಿಸುತ್ತವೆ. ಬೋನ್ ಮ್ಯಾರೋ ಎಲುಬು ಮಜ್ಜೆ ಅಥವಾ ಮೃಧ್ವಸ್ಥಕಾರಿಕ ಇವು ಮೂಳೆಗಳ ಒಳಭಾಗದಲ್ಲಿದ್ದು ಅವು ನಾವು ಉಸಿರಾಡುವಾಗ ಬರುವ ಆಮ್ಲಜನಕವನ್ನು ಬ್ಲಡ್ ಜೊತೆ ಮಿಳಿತವನ್ನಾಗಿಸಿ ಶರೀರದ ತುಂಬೆಲ್ಲ ಆಮ್ಲಜನಕವನ್ನು ಸರಿದಾಡಿಸುತ್ತಾ ಶರೀರದ ಸ್ವಾಸ್ಥ್ಯವನ್ನು ಕಾಪಾಡುತ್ತೆ. RBC ರಕ್ತ ಕಣ ಇದು ಶ್ವಾಸಕೋಶದಿಂದ ಆಮ್ಲಜನಕವನ್ನು ಹೃದಯಕ್ಕೆ ತರುತ್ತೆ. WBC ಇದರ ಕಾರ್ಯ ನಿಮಗೆ ಎಲ್ಲರಿಗೂ ಗೊತ್ತೇ ಇದೆ. ಎದೆ ಭಾಗದ ರಿಬ್ಸ್ನಲ್ಲಿನ ಸ್ಪ್ಲೀನ್ ನಿರ್ನಾಳ ಗ್ರಂಥಿ ಇದು ರಕ್ತನಾಳಗಳ ಬಿರುಕುಗಳನ್ನು ಸರಿಪಡಿಸುತ್ತಾ ಹೋಗುತ್ತೆ. ಪ್ಲೇಟ್ಲೆಟ್ ಅಥವಾ ನಿಮ್ನ ಸೂಕ್ಷ್ಮ ಕಣ ಈ ಪ್ಲೇಟ್ಲೆಟ್ ಎಷ್ಟಿರಬೇಕು ಗೊತ್ತೇನು ನಿಮಗೆ? 1 ಮಿಲಿಗ್ರಾಮ್ನಷ್ಟು ರಕ್ತದಲ್ಲಿ 4,50,000 ಜೀವಕೋಶಗಳು ಇರಬೇಕು. ಅಂದರೆ ಶರೀರದ ತುಂಬೆಲ್ಲ ಇರುವುದು ಎಷ್ಟು ಅನ್ನುವ ಲೆಕ್ಕ ಹಾಕೋಕ್ಕೆ ಆಗುತ್ತಾ? ಈ ಪ್ಲೇಟ್ಲೆಟ್ ಸಂಖ್ಯೆಯಲ್ಲಿ ಕಡಿಮೆ ಆದಷ್ಟು ಸುಸ್ತು, ಸಂಕಟ, ವೆರ್ಟಿಗೋ ಆಗುತ್ತೆ, ಜಾಸ್ತಿ ಆಗಿಬಿಡುತ್ತೆ. ಇನ್ನು ಸೂಕ್ಷ್ಮಾತಿ ಸೂಕ್ಷ್ಮ ಅಂಗಾಂಗಗಳು ಈ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಾ ಇರುತ್ತವೆ. ವಯಸ್ಕರಲ್ಲಿ ಹುಟ್ಟೋದು ಅಧಿಕ,
ವಯೋವೃದ್ಧರಲ್ಲಿ ಸಾಯೋದು ಅಧಿಕ. ಹೀಗೆ ಇರುವ ಮಿಲಿಯಾಂತರ ಮಂದಿ ಜೀವಕೋಶಗಳು ರಕ್ತಕ್ಕೆ ಸೇರುವ ಆಮ್ಲಜನಕ ಅಥವಾ ಆಕ್ಸಿಜನ್ ಅನ್ನು ರಿಸೆಪ್ಟ್ ಮಾಡಿಕೊಳ್ಳಬೇಕು. ಈ ಜೀವಕೋಶಗಳು ಅಷ್ಟು ಆಕ್ಸಿಜನನ್ನು ರಿಸೆಪ್ಟ್ ಮಾಡಿಕೊಳ್ಳಬೇಕು, ಅಂದರೆ ಹೀರಿಕೊಳ್ಳಬೇಕು. ಹೀಗೆ ಹೀರಿಕೊಂಡು ಆ ಜೀವಕೋಶಗಳೆಲ್ಲ ಸದೃಢವಾಗುತ್ತವೆ ಮತ್ತು ನಮ್ಮನ್ನು ಸದೃಢವಾಗಿ ಇಡುತ್ತವೆ. ಹೀಗೆ ಹೀರಿಕೊಳ್ಳುವ ಕ್ರಮವೇ ಸಮರ್ಪಕ ಶಕ್ತಿ ಸಂಚಯನ ಕ್ರಿಯೆ. ಸಮರ್ಪಕ ಶಕ್ತಿ ಸಂಚಯನ ಕ್ರಿಯೆ. ಈಗ ಹೀಗೆ ಅಂದ್ಕೊಳ್ಳಿ, ಒಂದು ತುಂಡ ಸಕ್ಕರೆಯನ್ನು ಸಾವಿರಾರು ಇರುವೆಗಳು ಹೇಗೆ ತಿನ್ನುತ್ತಾವೆಯೋ ಹಾಗೆ ಇಲ್ಲಿ ಎಲ್ಲ ಜೀವಕೋಶಗಳು ರಕ್ತದಲ್ಲಿನ ಆಮ್ಲಜನಕವನ್ನು ಹೀರಿಕೊಳ್ಳಬೇಕು. ಹೀಗೆ ಹೀರಿಕೊಳ್ಳುವ ಕ್ರಮವೇ ಅಮೃತತ್ವ. ಈ ಅಮೃತತ್ವವೇ ನಮ್ಮನ್ನು ಆಜೀವ ಪರ್ಯಂತವಾಗಿ ಕಾಪಾಡೋದು. ಇಷ್ಟೊಂದು ಅಮೃತದಂತಹ ಶಕ್ತಿಯನ್ನು ನಮ್ಮ ಶರೀರಕ್ಕೆ ಕೊಡುವ ಆಮ್ಲಜನಕ ಹೇಗೆ ಬರುತ್ತೆ ಅನ್ನೋದನ್ನು ಈಗ ನೋಡೋಣ. ಪ್ರಾಣಾಯಾಮವನ್ನು ಇನ್ನರ್ ಎಂಜಿನಿಯರಿಂಗ್, ಇನ್ನರ್ ಮೆಕ್ಯಾನಿಸಮ್ ಅಂತೆಲ್ಲ ಕರೀತಾರೆ. ಅದು ಹೇಗೆ ಅಂತ ನೋಡೋಣ ಸನ್ಮಿತ್ರರೇ. ಕೌಂಟ್ಗಳ ಪ್ರಕಾರ ಉಸಿರಾಡುವ ಪ್ರಾಣಾಯಾಮ ಕ್ರಮದಲ್ಲಿ ಉಸಿರನ್ನು ಇನ್ಹೈಲ್ ಮಾಡುವಾಗ ಅನೇಕ ವೈರಸ್ಗಳು, ಧೂಳು ಮುಂತಾದವುಗಳು ಅದು ಒಳಭಾಗದ ಅಲ್ಲಿ ಆಗ ಬರುವಾಗ ಧೂಳು ಮತ್ತು ವೈರಸ್ಗಳು ಬರ್ತವೆ. ಹಾಗೆ ನಮ್ಮ ಮೂಗಳಿಗೆ ನಾವು ಉಸಿರನ್ನು ತೆಗೆದುಕೊಳ್ಳುವಾಗ ಬರುವಾಗ ಅಲ್ಲಿ ಒಳಭಾಗದಲ್ಲಿ ಇರುವ ಸಿಲಿಯಾ ಅನ್ನುವ ರೋಮಗಳು ತಮ್ಮಲ್ಲೇ ಹೀರಿಕೊಂಡು ಒಳ್ಳೆಯ ಗಾಳಿಯನ್ನು ಒಳಗೆ ಕಳಿಸುತ್ತವೆ. ಅಲ್ಲಿ ಇನ್ನೊಂದು ಅದ್ಭುತ ಕಾರ್ಯ ನಡೆಯುತ್ತೆ, ಗೊತ್ತಾ ನಿಮಗೆ? ಅಲ್ಲಿ ನಾವು ಸೆಕ್ಯೂರಿಟಿ ಆಫೀಸರ್ಗಳನ್ನ ನಾವು ನೇಮಕ ಮಾಡಿಕೊಂಡಿರ್ತೇವೆ. ಯಾರು ಅದೇ ಆ ಸೆಕ್ಯೂರಿಟಿ ಆಫೀಸರ್ಗಳು? ಅದೇ ಕಫ. ಗಾಳಿಯು ಶ್ವಾಸಕೋಶದೊಳಗೆ ಚೆಕ್ ಇನ್ ಆಗುವಾಗ ಗಾಳಿಯನ್ನು ಶೋಧಿಸಿ ಪರೀಕ್ಷಿಸಿ ಅಲ್ಲಿನ ಕಸಗಳನ್ನು ತನ್ನೊಳಗೆ ಹೋಗಿಸಿಕೊಂಡು ಒಳ್ಳೆಯ ಗಾಳಿಯನ್ನು ಶ್ವಾಸಕೋಶಕ್ಕೆ ಕಳಿಸುತ್ತೆ. ಅಲ್ಲಿ ಮಿಲಿಯಾಂತರ ಚೀಲಗಳಂತಹ ಲೋಮನಾಳಗಳು, ಅಲ್ವಿಯೋಲಾಸ್ಗಳು ಗಾಳಿಯಲ್ಲಿ ಬರುವ ಆಮ್ಲಜನಕವನ್ನು ಹೀರಿಕೊಂಡು ಆಮ್ಲಜನಕವನ್ನು ಮಾತ್ರ ಹೀರಿಕೊಂಡು ಪಲ್ಮನರಿ ರಕ್ತನಾಳದ ಮೂಲಕ ಹೃದಯಕ್ಕೆ ಕಳಿಸುತ್ತವೆ. ಈ ಆಮ್ಲಜನಕವು ಹೃದಯದಲ್ಲಿ ರಕ್ತದೊಡನೆ ಮಿಳಿತವಾಗಿ ಶರೀರದ ಎಲ್ಲೆಡೆಗೆ ರಕ್ತನಾಳಗಳ ಮೂಲಕ ಹರಡಿಕೊಂಡು ಶರೀರದ ತುಂಬೆಲ್ಲ ಇರುವ ಜೀವಕೋಶಗಳು ಹೀರಿಕೊಳ್ಳುತ್ತವೆ. ಹಾಗೆ ಹೀರಿಕೊಳ್ಳಬೇಕು. ಹಾಗೆ ಹೀರಿಕೊಳ್ಳುವಾಗ ಸಶಕ್ತವಾಗುವುದು ಹೇಗೆ? ಅವಾಗ ಹೀರಿಕೊಳ್ಳುವುದಕ್ಕೆ ಸಶಕ್ತವಾಗುವುದು ಹೇಗೆ? ಅದು ಪ್ರಾಣಾಯಾಮದಿಂದ ಮಾತ್ರ. ಯಾಕೆಂದರೆ ಪ್ರಾಣಾಯಾಮ ಮಾಡುವಾಗ ಅಧಿಕವಾದ ಆಮ್ಲಜನಕವು ನಮ್ಮಲ್ಲಿ ಬರುತ್ತೆ. ಅದನ್ನು ಹೀರಿಕೊಳ್ಳಲು ಸದೃಢವಾಗುತ್ತವೆ ಈ ಜೀವಕೋಶಗಳು. ಹಾಗೆ ಆಮ್ಲಜನಕವನ್ನು ಹೀರಿಕೊಂಡು ನಮ್ಮನ್ನು ಸದೃಢವಾಗಿ ಇಡುತ್ತವೆ. ಈ ಶಕ್ತಿಯನ್ನು ತುಂಬುವ ಕಾರ್ಯ ಎಸಗುವುದು ಯಾವುದೆಂದರೆ ಅದು ಪ್ರಾಣಾಯಾಮವೇ. ಹೀಗೆ ಪ್ರತಿದಿನದ ಪ್ರಾಣಾಯಾಮದ ನೆರವೇರಿಕೆಯು ಜೀವನಾಧಾರಭ್ಯವಾಗಿ ಶಕ್ತಿಯನ್ನು ಒದಗಿಸುತ್ತದೆ. ಪ್ರಾಣಾಯಾಮಗಳ ನೆರವೇರಿಕೆ. ಪ್ರಾಣಾಯಾಮಗಳು ಅಂದರೆ ಎಷ್ಟು ವಿಧದ ಮಹತ್ತರ ಪ್ರಾಣಾಯಾಮಗಳು ಇವೆ ಅದನ್ನು ಈಗ ಹೇಳ್ತೀನಿ ಸಹೋದರರೇ, ಕೇಳಿ. ಸಾವಿತ್ರಿ ಪ್ರಾಣಾಯಾಮ, ನಾಡಿ ಶುದ್ಧಿ ಪ್ರಾಣಾಯಾಮ, ನಾಡಿ ಶೋಧನ ಪ್ರಾಣಾಯಾಮ, ಉದರ ಪ್ರಾಣಾಯಾಮ, ಅನುಲೋಮ ವಿಲೋಮ ಪ್ರಾಣಾಯಾಮ ಭಾಗ 1, ಅನುಲೋಮ ವಿಲೋಮ ಪ್ರಾಣಾಯಾಮ ಭಾಗ 2, ಭಾಗ 3, ಸೂರ್ಯಭೇದನ ಪ್ರಾಣಾಯಾಮ, ಚಂದ್ರಭೇದನ ಪ್ರಾಣಾಯಾಮ, ಅಂತರ್ಕುಂಭಕ ಪ್ರಾಣಾಯಾಮ, ಶೀತಲಿ ಪ್ರಾಣಾಯಾಮ, ಶೀತ್ಕಾರಿ ಪ್ರಾಣಾಯಾಮ, ಭಸ್ತ್ರಿಕಾ ಪ್ರಾಣಾಯಾಮ, ಕಪಾಲಿಭಾತಿ ಪ್ರಾಣಾಯಾಮ, ಮೂರ್ಛಾ ಪ್ರಾಣಾಯಾಮ, ಬಂಧತ್ರಯ ಪ್ರಾಣಾಯಾಮ, ಪಂಚಸಹಿತ ಪ್ರಾಣಾಯಾಮ, ಸಪ್ತಬಿಂದು ಧಾರಣ ಪ್ರಾಣಾಯಾಮ, ಕುಂಡಲಿನಿ ಪ್ರಾಣಾಯಾಮ, ಮೃತ್ಯುಂಜಯ ಜಪ ಪ್ರಾಣಾಯಾಮ, ಮಂಡಲ ಪ್ರಾಣಾಯಾಮ, ಲಯಯೋಗ ಪ್ರಾಣಾಯಾಮ. ನೋಡಿ ಸನ್ಮಿತ್ರರೇ, ಎಷ್ಟೊಂದು ವಿಧವಾದ ಪ್ರಾಣಾಯಾಮಗಳು ಇವೆ. ಈ ಎಲ್ಲ ಪ್ರಾಣಾಯಾಮಗಳನ್ನು ಸಮರ್ಥ ಯೋಗ ಗುರುವಿನ ಬಳಿ ಕಲಿತು ಪ್ರತಿದಿನ ಮಾಡಿಕೊಳ್ಳುತ್ತಿದ್ದರೆ ಈ ನಿಮ್ಮ ವಯಸ್ಸು ರಿವರ್ಸ್ ಗೇರ್ನಲ್ಲಿ ಮೂವ್ ಆಗುವುದನ್ನು ನೀವೇ ಅನುಭವಿಸಿಕೊಳ್ಳಬಹುದು. ಅಂದರೆ ಏಜ್ ಫ್ಯಾಕ್ಟರನ್ನು ಇದು ಕಡಿಮೆಗೊಳಿಸುತ್ತಾ ಹೋಗುತ್ತೆ. ನೀವು ದಿನವೂ ಮಾಡಿಕೊಳ್ಳಿ, ಆರೋಗ್ಯವಾಗಿರಿ. ನಮಸ್ಕಾರ.